ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಮೋದ್ ಕಶ್ಯಪ್. ಅಮಾವಾಸ್ಯೆ ಅಥವಾ ಅಮಾವಾಸ್ಯೆ ಆದ ನಂತರದ 2 ದಿನಗಳಲ್ಲಿ ಈ ಕೆಟ್ಟ ಚಟಗಳನ್ನು ಮತ್ತು ಕೆಲವು ತಪ್ಪುಗಳನ್ನು ಮಾಡೋದನ್ನು ನಾವು ಬಿಡಬೇಕು. ಇಲ್ಲ ಅಂದಲ್ಲಿ ಈ ನೆಗೆಟಿವ್ ಎನರ್ಜಿ, ಮಾಟ ಮಂತ್ರ ಇತ್ಯಾದಿ ದೋಷಗಳು ನಮಗೆ ಕಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವುವು ಈ ತಪ್ಪುಗಳು ಮತ್ತು ದುರಾಭ್ಯಾಸಗಳು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆಯ ತನಕ ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಬೀಡಿ, ಡ್ರಗ್ಸು, ಪಾನ್, ಗುಡ್ಕ ಈ ಒಂದು ದುರಾಭ್ಯಾಸ ಯಾರಲ್ಲಿ ಇರುತ್ತೆ ಇವೆಲ್ಲವನ್ನು ಕೂಡ ನೀವು ಈ 3 ದಿವಸ ಬಿಡಬೇಕು. ಇದರ ಸೇವನೆ ಒಳ್ಳೆಯದಲ್ಲ. ನಂತರ ಕುಡಿತ, ಮದ್ಯಪಾನವನ್ನು ಯಾರ್ಯಾರು ಮಾಡ್ತಿರ್ತೀರ ಅಮಾವಾಸ್ಯೆ ದಿನ ಮತ್ತು ಅಮಾವಾಸ್ಯೆ ಆದ ನಂತರದ 2 ದಿನ ಮಾಡೋದು ಅಷ್ಟು ಸಮಂಜಸವಲ್ಲ ಅಂತ ಹೇಳಿ ಶಾಸ್ತ್ರ ಹೇಳ್ತಕ್ಕಂಥದ್ದು. ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗುತ್ತೆ. ಯಾಕಂತಂದ್ರೆ ಈ ಪಾನ್, ಗುಡ್ಕ, ಈ ಕುಡಿಯೋದು, ಮಾಂಸ ಇವೆಲ್ಲವೂ ಕೂಡ ನೆಗೆಟಿವ್ ಎನರ್ಜಿಗಳಿಗೆ ಅಂದರೆ ಈ ದುಷ್ಟಶಕ್ತಿಗಳಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು. ಇವುಗಳನ್ನು ಸೇವನೆ ಮಾಡೋದ್ರಿಂದ ದುಷ್ಟಶಕ್ತಿಗಳು ನಿಮಗೆ ಆಕರ್ಷಿತವಾಗುತ್ತೆ. ನಂತರ ಹೊಸ ಬಟ್ಟೆ ಖರೀದಿ ಈ ದಿನ ಒಳ್ಳೆಯದಲ್ಲ, ಮತ್ತು ಹೊಸ ವಸ್ತು ಖರೀದಿ ಕೂಡ ಈ ದಿನ ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ಹೊಸ ವಾಹನಗಳನ್ನ ಖರೀದಿ ಮಾಡೋದು ಕೂಡ ಈ ದಿನ ಒಳ್ಳೆಯದಲ್ಲ. ಮತ್ತು ಸಂಜೆ 6ರ ನಂತರ ಉಪ್ಪು, ಹಾಲು, ಸಕ್ಕರೆಯನ್ನು ನೀವು ಯಾರಿಗೂ ಕೂಡ ಕೊಡೋದಕ್ಕೆ ಹೋಗಬೇಡಿ. ಕತ್ತರಿ ಮತ್ತು ಚಾಕು ಈ ರೀತಿಯ ವಸ್ತುಗಳನ್ನು ಖರೀದಿ ಮಾಡೋದಾಗ್ಬೋದು ಅಥವಾ ಕೊಡೋದಾಗ್ಬೋದು ಅಥವಾ ಇಸ್ಕೊಳ್ಳೋದಾಗ್ಬೋದು. ಈ ದಿನ ನೀವು ಮಾಡೋ ಹಾಗಿಲ್ಲ, ಇದು ನಿಷೇಧ. ಮತ್ತು ಈ ದಿನ ನೀವು ಸಾಲ ಮಾಡೋದಾಗ್ಬೋದು, ಸಾಲ ಕೊಡೋದಾಗ್ಬೋದು, ಇವೆರಡೂ ಕೂಡ ಒಳ್ಳೆಯದಲ್ಲ. ನೀವು ಸಾಲ ಮಾಡಿದ್ರೆ ಸಾಲ ತೀರಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಥವಾ ಇನ್ನೊಬ್ಬರಿಗೆ ನೀವು ದುಡ್ಡನ್ನು ಕೊಟ್ಟರೆ ದುಡ್ಡು ನಿಮಗೆ ವಾಪಸ್ ಬರೋದಿಲ್ಲ ಅಂತ ನಾವು ಹೇಳ್ತೀವಿ. ಸಂಜೆ 6ರ ನಂತರ ಒಬ್ಬನೇ ಓಡಾಡೋದು ಅಷ್ಟು ಒಳ್ಳೆಯದಲ್ಲ. ಜೊತೆಗೆ ದೂರ ಪ್ರಯಾಣವೂ ಕೂಡ ಯಾರಿಗೂ ಕೂಡ ಒಳ್ಳೆಯದಲ್ಲ. ಇದರಿಂದ ಮನಸ್ಸಿಗೆ ಖಿನ್ನತೆ, ದುರಾಭ್ಯಾಸಗಳು ನಿಮ್ಮನ್ನು ಕಾಡ್ಬೋದು, ನಿದ್ದೆಯಲ್ಲಿ ಸಮಸ್ಯೆಯನ್ನು ತರುತ್ತೆ. ಮತ್ತು ಈ ದಿನ ಮಾಂಸ ಸೇವನೆಯೂ ಕೂಡ ಒಳ್ಳೆಯದಲ್ಲ. ಮುಂಚೆನೇ ಹೇಳಿದ್ದೆ, ಮಾಂಸ ಸೇವನೆಯೂ ಕೂಡ ಈ ದಿನ ಒಳ್ಳೆಯದಲ್ಲ. ಮತ್ತು ಈ ದಿನ ಅಮಾವಾಸ್ಯೆ ದಿನ ಮತ್ತು ಅಮಾವಾಸ್ಯೆ ನಂತರದ 2 ದಿನ ಕಪ್ಪು ಬಟ್ಟೆಯನ್ನು ಧರಿಸೋದು ಕೂಡ ಒಳ್ಳೆಯದಲ್ಲ. ಅದರಲ್ಲೂ ಶನಿವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಶನಿವಾರ ಮತ್ತು ಮಂಗಳವಾರ ಕಪ್ಪು ಮತ್ತು ಕೆಂಪು ಬಣ್ಣಗಳನ್ನು ಜಾಸ್ತಿ ನಾವು ಧರಿಸೋದಕ್ಕೆ ಹೋಗಬಾರ್ದು. ನಂತರ ಕೊನೆಯದಾಗಿ ಈ ಉಗುರು ಕಟ್ ಮಾಡೋದು, ಕಟಿಂಗ್ ಮಾಡಿಸೋದು ಅಂದರೆ ತಲೆ ಕೂದಲು ಕಟ್ ಮಾಡಿಸೋದು, ಇವು ಕೂಡ ನಿಷಿದ್ಧ ಅಂತ ಹೇಳ್ತೀವಿ. ಇವತ್ತು ಸೈನ್ಸ್ ಕೂಡ ಪ್ರೂವ್ ಮಾಡಿದೆ, ನಿಮ್ಮ ಉಗುರು ಅಥವಾ ಕೂದಲು ಸಿಕ್ಕಿದ್ರೂ ಸಾಕು, ಒಂದು ಕೂದಲು ಸಿಕ್ಕಿದ್ರೂ ಸಾಕು, ನಿಮ್ಮ DNA ಎಲ್ಲವನ್ನು ಚೆಕ್ ಮಾಡಿ, ನಿಮ್ಮ ಎಲ್ಲ ಡೇಟಾ ಕಲೆಕ್ಟ್ ಮಾಡಿ ನಿಮ್ಮ ಮನಸ್ಸನ್ನು ಹಿಡಿತಕ್ಕೆ ತಗೋಬೋದು, ಕಂಟ್ರೋಲ್ ಮಾಡ್ಬೋದು, ನಿಮ್ಮಿಂದ ಏನು ಕೆಲಸ ಬೇಕಾದ್ರೂ ಮಾಡಿಸ್ಕೋಬೋದು, ಒಂದು ರೀತಿ ಹಿಪ್ನೋಟೈಸ್ ಮಾಡ್ಬೋದು. ಜೊತೆಗೆ ನಿಮ್ಮ ಜೀವನದಲ್ಲಿ ಹಲವಾರು ಅಡ್ಡಿ ಆತಂಕಗಳನ್ನ ಉಂಟು ಮಾಡಿ ನಿಮ್ಮ ಜೀವನದಲ್ಲಿ ನೀವು ಏಳಿಗೆ ಆಗದಂತೆ ತಡಿಬೋದು ಅಂತೇಳಿ ಸೈನ್ಸ್ ಕೂಡ ಪ್ರೂವ್ ಮಾಡಿರ್ತಕ್ಕಂಥದ್ದು. ಸೊ ಈ ಉಗುರು ಮತ್ತು ತಲೆ ಕೂದಲನ್ನ ನೀವು ಕಟ್ ಮಾಡಿ ಅದೇನಾದರೂ ಈ ಮಾಟ ಮಂತ್ರ ನೆಗೆಟಿವ್ ಎನರ್ಜಿ ಪೀಪಲ್ಸ್ಗೆ ಸಿಕ್ತು ಅಂತಂದಾಗ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಾಟ ಮಂತ್ರ ಒಂದು ಬಾರಿ ಜೀವನದಲ್ಲಿ ಆಯಿತು ಅಂತಂದಾಗ ಅದರಿಂದ ನೀವು ಹೊರಬರೋದು ತುಂಬಾ ಕಷ್ಟ. ಓವರಾಲ್ ಜೀವನ ಸ್ಟಕ್ ಆಗುತ್ತೆ, ಬ್ಲಾಕ್ ಆಗುತ್ತೆ, ಜೀವನದಲ್ಲಿ ಏಳಿಗೆ ಆಗೋದಿಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುತ್ತೆ, ಮತ್ತು ಉದ್ಯೋಗದಲ್ಲಿ ಏಳಿಗೆ ಇರೋದಿಲ್ಲ, ಮುಖದಲ್ಲಿ ತೇಜಸ್ಸು ಕಡಿಮೆ ಆಗ್ತಾ ಹೋಗುತ್ತೆ, ಹಣಕಾಸಿನ ತೊಂದರೆ ಮತ್ತು ಮದುವೆಯಲ್ಲಿ ವಿಳಂಬವೂ ಕೂಡ ಆಗಬಹುದು. ಈ ರೀತಿ ಹಲವಾರು ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತೆ. ಹಾಗಾಗಿ ಈ ಮೇಲಿನ ಯಾವ ತಪ್ಪನ್ನು ಕೂಡ ಅಮಾವಾಸ್ಯೆ ಮತ್ತು ಅಮಾವಾಸ್ಯೆ ನಂತರದ 2 ದಿನಗಳಲ್ಲಿ ನೀವು ಬಿಟ್ಟು ಬಿಡಬೇಕು. ಈ ತಪ್ಪುಗಳನ್ನ ನೀವು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಆದರೆ ಅಮಾವಾಸ್ಯೆಯ ದಿನ ನಾವು ಧಾರ್ಮಿಕ ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ಮಾಡ್ಕೊಳ್ಳೋದ್ರಿಂದ, ಪುಣ್ಯ ಕಾರ್ಯಗಳನ್ನ ಮಾಡೋದ್ರಿಂದ ಪುಣ್ಯ ಕಾರ್ಯಗಳು ದುಪ್ಪಟ್ಟಾಗಿ ಫಲವನ್ನು ಕೊಡ್ತವೆ. ಆದಾಗ್ಯೂ ಈ ಮೇಲಿನ ಹಲವಾರು ತಪ್ಪುಗಳನ್ನ ನೀವು ಮಾಡಿದ್ದಲ್ಲಿ, ಮನೆಯಿಂದ ಹೊರಗಡೆ ಹೋಗಿದ್ದಲ್ಲಿ, ಮನೆಗೆ ಬಂದ ತಕ್ಷಣ ನೀವು ಉಪ್ಪು ನೀರಿನಲ್ಲಿ ನೀವು ಸ್ನಾನವನ್ನು ಮಾಡಬೇಕು. ಇದರಿಂದ ನೆಗೆಟಿವ್ ಎನರ್ಜಿ, ಮಾಟ ಮಂತ್ರ ಏನಾದರೂ ತಗುಲಿತ್ತು ಅಂತಂದಾಗ ನಿಮಗೆ ನಿವಾರಣೆ ಆಗ್ತಾ ಹೋಗುತ್ತೆ. ಒಂದು ಅರ್ಧ ಬಕೆಟ್ ನೀರಿಗೆ ಕಲ್ಲುಪ್ಪು, ಅರಿಶಿನ ಹಾಕಿ
ಅರ್ಧ ಹೋಳು ನಿಂಬೆ ಹಣ್ಣಿನ ರಸವನ್ನು ಹಿಂಡಿ ನೀವು ಮಿಕ್ಸ್ ಮಾಡಿ ಇದರಲ್ಲಿ ಸ್ನಾನ ಮಾಡಿದಾಗ ಏನೇ ನೆಗೆಟಿವ್ ಎನರ್ಜೀಸ್ ಅಕ್ಯುಮುಲೇಟ್ ಆಗಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಓಕೆ, ಸೊ ಇದಾಗಿತ್ತು ಅಮಾವಾಸ್ಯೆಯ ಕಾರ್ಯಕ್ರಮ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಶುಭಮಸ್ತು, ಎಲ್ಲರಿಗೂ ಒಳ್ಳೆಯದಾಗಲಿ. ಕೃಷ್ಣ ಅರ್ಪಣಮಸ್ತು.